ಇಂಡಿಯಾ ನಾಳೆ ಆಡ್ತಾ ಇದ್ದಾರೆ ಓಮನ್, ಓಕೆನಾ? ಓಮನ್ ಮೇಲೆ ಏನಿರ್ಬೇಕು ಸರ್ ನಮ್ಮ 11 ಅಂತ ಕೇಳಿದ್ರೆ, ಸ್ವಾಮಿ ಡೆಫಿನೆಟ್ ಆಗಿ ಜಸ್ಪ್ರೀತ್ ಬುಮ್ರಾಗೆ ಬ್ರೇಕ್ ಕೊಡಿ. ಯಾಕೆ ಗೊತ್ತಾ, 2 ಮ್ಯಾಚ್ ಆಡ್ಬಿಟ್ಟಿದ್ದಾರೆ ಜಸ್ಪ್ರೀತ್ ಬುಮ್ರಾ. ಹಾಟ್ ಅಂಡ್ ಹ್ಯೂಮಿಡ್ ಕಂಡೀಷನ್ಸ್ ಬೇರೆ ಇತ್ತು. ಅಷ್ಟೊಂದು ಬೌಲಿಂಗ್ ಮಾಡಿಲ್ಲ ಅಂದ್ರೂ ಎನರ್ಜಿ ಸ್ಯಾಪ್ ಔಟ್ ಮಾಡುವಂತ ಒಂದು ಕಂಡೀಷನ್ಸ್. ಅದಕ್ಕೋಸ್ಕರ ಜಸ್ಪ್ರೀತ್ ಬುಮ್ರಾಗ್ ಬ್ರೇಕ್ ಕೊಟ್ಟು ಹರ್ಷದೀಪ್ಗೆ ಒಂದು ಮ್ಯಾಚ್ ಟೈಮ್ ಕೊಡಿ. ನನ್ ಕೇಳಿದ್ರೆ ಹಾರ್ದಿಕ್ ಪಾಂಡ್ಯಾಗೂ ಬ್ರೇಕ್ ಕೊಡ್ತೀನಿ ನಾನು. ಯಾಕಂದ್ರೆ 2 ಮ್ಯಾಚಲ್ಲೂ ಅವ್ರು ಬೌಲಿಂಗ್ ಪಾತ್ರ ವಹಿಸಿದ್ದಾರೆ, ಅವ್ರಿಗೂ ಒಂದು ಬ್ರೇಕ್ ಕೊಡಿ. ಯಾಕಂದ್ರೆ ನೆಕ್ಸ್ಟ್ 3 ಗೇಮ್ ಸೂಪರ್ ಫೋರ್ಸ್ ಅಲ್ಲಿ ಆಡ್ಲೇಬೇಕಾದಂತ ಒಂದು ಸನ್ನಿವೇಶ ಬರ್ಬೋದು. ಅದಕ್ಕೋಸ್ಕರ ಇವಾಗ್ಲೇನೆ ಹಾರ್ದಿಕ್ ಪಾಂಡ್ಯಾಗೂ ನಾನು ರೆಸ್ಟ್ ಕೊಟ್ಬಿಡ್ತೀನಿ. ಸೊ ಯಾರು ತಗೊಂಬತ್ತೀರ ಸಾರ್ ಇಬ್ರು ಅವ್ರ ಬದಲು ಅಂತ ಕೇಳಿದ್ರೆ, ಹರ್ಷಿತ್ ರಾಣಾ ಮತ್ತೆ ಹರ್ಷದೀಪ್ ಸಿಂಗ್ ಇಬ್ರು ಆಡಿಸಿ. ಈಗ 2 ಮ್ಯಾಚ್ ಆಡಿಲ್ಲ ಅಲ್ವಾ, ಬೆಂಚಲ್ಲಿ ಕೂತಿದ್ರಲ್ವಾ, ಅವ್ರಿಗೆ ಮ್ಯಾಚ್ ಟೈಮ್ ಬೇಕಲ್ವಾ? ಇದೆಲ್ಲ ಲೆಕ್ಕಾಚಾರ ಹಾಕೊಂಡು ಅವರಿಬ್ಬರನ್ನ ಆಡಿಸಿ ಹಾರ್ದಿಕ್ಗೆ ಮತ್ತೆ ಬುಮ್ರಾಗೆ ಬ್ರೇಕ್ ಕೊಡಿ. ಬ್ಯಾಟಿಂಗ್ ಲೈನಪ್ ಅಲ್ಲಿ ಏನಾರು ಬದಲಾವಣೆ ಮಾಡ್ತೀರಾ ಸರ್ ಅಂತ ಕೇಳಿದ್ರೆ, ನೋಡಿ ಈಗ ಸಂಜು ಸ್ಯಾಮ್ಸನ್ಗೆ ಬ್ಯಾಟಿಂಗ್ಗೆ ಸಿಕ್ಕಿಲ್ಲ. ಸೊ ಅವ್ರಿಗೆ ನಾನು ಆಕ್ಚುಲಿ ಓಪನಿಂಗ್ ಅಲ್ಲಿ ಇದೇ ತರ ಚೇಂಜ್ ಮಾಡದೇ ಇದ್ರು ಕೂಡ, ಯಾಕಂದ್ರೆ ಶುಭ್ಮನ್ ಗಿಲ್ ಬ್ಯಾಟಿಂದ ಒಂದ್ ಸ್ವಲ್ಪ ರನ್ಸ್ ಬೇಕು. ಅಭಿಷೇಕ್ ಶರ್ಮಾ ಟ್ರೈಲರ್ ತೋರಿಸ್ತಾ ಇದ್ದಾರೆ, ಫುಲ್ ಪಿಕ್ಚರ್ ತೋರಿಸ್ತಾ ಇಲ್ಲ. ಅವ್ರಿಗೂ ಆಡಿಸ್ತೀನಿ. ಆಮೇಲೆ ಇಮ್ಯಾಜಿನ್ ಮಾಡ್ಕೊಳ್ತೀನಿ, ಸೂಪರ್ ಫೋರ್ಸ್ ಅಲ್ಲಿ ಹೋಗ್ತಾ ನಾನು ಟಾಸ್ ನ ಸೋಲ್ತೀನಿ, ಸೊ ಫಸ್ಟ್ ಬ್ಯಾಟಿಂಗ್ ಆಡೋ ಅಭ್ಯಾಸ ಮಾಡ್ಬೇಕು ಅಂತ. ನಾಳೆ ಟಾಸ್ ಗೆದ್ರೆ ಫಸ್ಟ್ ಬ್ಯಾಟಿಂಗ್ ಆಡಿ, ಸಂಜು ಸ್ಯಾಮ್ಸನ್ಗೂ ಒಂದ್ ಸ್ವಲ್ಪ ಬ್ಯಾಟಿಂಗ್ ಬರೋಂಗ್ ನೋಡಿ. ಶಿವಮ್ ದುಬೆಗೆ ಒಂದ್ ಸ್ವಲ್ಪ ಟೈಮ್ ಸಿಕ್ತು ಬ್ಯಾಟಿಂಗ್ಗೆ, ಬಟ್ ಸ್ಟಿಲ್ ಯಾರ್ಯಾರು ಬ್ಯಾಟಿಂಗ್ ಆಡಿಲ್ವಲ್ಲ ಅವ್ರಿಗೆಲ್ಲ ಒಂಚೂರು ಗೇಮ್ ಟೈಮ್ ಕೊಡಕ್ಕೆ ಪ್ರಯತ್ನ ಪಡ್ತೀನಿ. ಇದು ನನ್ನ ರಣನೀತಿ ಆಗುತ್ತೆ ಅಗೇನ್ಸ್ಟ್ ಓಮನ್. ನಮ್ಗೆ ಲೆಕ್ಕಾಚಾರನೇ ಅಥವಾ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನುವಂತ ಒಂದು ಮ್ಯಾಚ್. ಯಾಕಂದ್ರೆ ನಾವು ನಂಬರ್ 1 ಟೀಮ್ ಆಗಿ ಕ್ವಾಲಿಫೈ ಆಗ್ತೀವಿ ಅಂತ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಬೈ ಫಾರ್ ದ ಬೆಸ್ಟ್ ನೆಟ್ ರನ್ ರೇಟ್ ನಮ್ದೇ ಇದೆ. ಖರಾಬಾಗಿ ಆಡಿ ಓಮನ್ ಗೆದ್ರು ನಮ್ಮ ಮೇಲೆ ಅಂದ್ರೂ ಕೂಡ ನಾವು ನಂಬರ್ 1 ಟೀಮ್ ಆಗಿ ಕ್ವಾಲಿಫೈ ಆಗ್ತೀವಿ. ಸೊ ನಂಬರ್ 1 ಟೀಮ್ ಆಗಿರೋದ್ರಿಂದ ಟೀಮ್ ಇಂಡಿಯಾ ಸೂಪರ್ ಫೋರ್ಸ್ ಅಲ್ಲಿ ಫಸ್ಟ್ ಗೇಮು ಮತ್ತೊಮ್ಮೆ ಪಾಕಿಸ್ತಾನ್ ವಿರುದ್ಧ ಆಡ್ತಾ ಇರೋದು 21ನೇ ತಾರೀಕು ಅಂದ್ರೆ ಸಂಡೇ. ಈ ಒಂದು ಬ್ಲಾಕ್ ಬಸ್ಟರ್ ಅಗೈನ್, ಅಂದ್ರೆ ಬ್ಲಾಕ್ ಬಸ್ಟರ್ ಅಂತ ನಾವ್ ಹೇಳ್ತೀವಿ, ಬಟ್ ಫಸ್ಟ್ ಗೇಮ್ ನೀವು ನೋಡಿದ್ರೆ ಕಂಪ್ಲೀಟ್ಲಿ ಒನ್ ಸೈಡೆಡ್ ಆಗೋಗಿತ್ತು. ಬಟ್ ಅಗೈನ್ ನೆನ್ನೆ ಒಂದು ಏನ್ ಹೇಳ್ತೀರಾ, ಟೆನ್ಷನ್ ಇರೋ ಅಂತ ಒಂದು ಮ್ಯಾಚ್ ನ ಗೆದ್ದಿರೋದು. ಪಾಕಿಸ್ತಾನ ಒಂದು ಹಂತಕ್ಕೆ ತಗ್ಲಾಕೊಂಡೇ ಬಿಡ್ತಾರೆ ಆ ಪಂದ್ಯದಲ್ಲಿ ಅನ್ಕೊಂತ ಇದ್ದೆ. ಯಾಕೆ ಗೊತ್ತಾ, ಏನ್ 93 for 7 ಏನ್ ಆಗೋಗಿದ್ರು. ಅವಾಗ ಬಂದು ಬೇಲ್ ಔಟ್ ಮಾಡಿದ್ ಯಾರಪ್ಪ ಅಂದ್ರೆ ಮತ್ತೊಮ್ಮೆ ಶಾಹಿನ್ ಶಾ ಅಫ್ರಿದಿ. ಅವ್ರ ಬ್ಯಾಟ್ ಇಂದ 29 ರನ್ ಬರ್ಲಿಲ್ಲ ಅಂದ್ರೆ 140+ ಬರ್ತಾ ಇರಲಿಲ್ಲ. ಹೋರಾಟ ಕೊಡಕ್ ಆಗ್ತಾ ಇಲ್ವಾ ಪಾಕಿಸ್ತಾನ್ಗೆ ಅನ್ನೋ ಒಂದು ಪ್ರಶ್ನೆ ಕೂಡ ಇತ್ತು.